ನಮಸ್ಕಾರ ಸ್ನೇಹಿತರೆ, ನಾನು ಈ ಹಿಂದೆ ಮದನ್ ಪಟೇಲ್ ಸರ್ ಅವ್ರದ್ದು ಸಿನಿಮಾ ಅಂದು ಇಂದು ಮುಂದು ಅಂತ ಹೇಳಿ ಒಂದು ಎಪಿಸೋಡ್ ಹಾಕಿದ್ದೆ. ಅದೇ ರೀತಿ ಮಹಿಳೆ ಕಲಾವಿದರು ಯಾರಾದರೂ ಇದ್ದರೆ ಅವ್ರನ್ನ ಇಂಟ್ರೋ ಮಾಡಬೇಕು ಅಂತ ಇದ್ದೆ. ನನಗೆ ಗೀತಾ ಸುರತ್ಕಲ್ ಅವರು ಸಿಕ್ಕಿದ್ರು. ಮೇಡಮ್ ನಮಸ್ಕಾರ. ನಮ್ಮ ವಾಹಿನಿಗೆ ಪ್ರಮೋದ್ ನ್ಯೂಸ್ ಅಯ್ಯೋ ಬಾರ್ಬರಿಕಿಗೆ ಸ್ವಾಗತ. ನಿಮ್ಮ ಅನುಭವನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಬೇಕು ಅಂತೇಳಿ ನಿಮ್ಮನ್ನು ಇಂಟ್ರೋ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕಿರು ಪರಿಚಯ ಮಾಡಿಕೊಡಿ ಮೇಡಮ್. ನಾನು ಹುಟ್ಟಿದ್ದು ಮಂಗಳೂರಿನ ಕಂಕನಾಡಿ ಅನ್ನುವಲ್ಲಿ ಪಾದಮುಲ್ಲಸ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಹುಟ್ಟಿದ್ದು. ಅಂದರೆ ನಾನು ಮಂಗಳೂರಿಗಳು. ನನ್ನ ಊರು ಸುರತ್ಕಲ್. ಈಗ ಸದ್ಯಕ್ಕೆ ಸುರತ್ಕಲ್ನಲ್ಲೇ ಒಂದು ಮನೆ ಕಟ್ಟಿ ಅಲ್ಲೇ ಸೆಟ್ಲಾಗಿದ್ದೇನೆ. ವಿದ್ಯಾಭ್ಯಾಸ ಗೋವಿಂದಾಸ್ ಕಾಲೇಜಲ್ಲಿ BA ಮುಗೀತು. ಆಮೇಲೆ MAಗೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಹೋದೆ. ಕನ್ನಡ MA, ಕನ್ನಡ ಸಾಹಿತ್ಯದಲ್ಲಿ MA ಡಿಗ್ರಿ ಪಡೆದು ಆಮೇಲೆ ಭಾಳ ಆಶ್ಚರ್ಯಕರ ರೀತಿಯಲ್ಲಿ ಸಿಂಡಿಕೇಟ್ ಬ್ಯಾಂಕಿಗೆ ಬಂದೆ. ಯಾಕಂದರೆ ನನಗೆ ಆ ಸಮಯದಲ್ಲಿ ಕೆಲಸ ಅಗತ್ಯ ಆಗಿತ್ತು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ತು. ಅಲ್ಲಿ ಕೆಲಸ ಮಾಡಿ ಸಾಹಿತ್ಯವನ್ನು ಆರಾಧಿಸ್ತಾ ಇದ್ದೆ. ಜೊತೆಗೆ ನನಗೆ ಚಿಕ್ಕಂದಿನಿಂದ ಅಭಿನಯದ ಗೀಳಿತ್ತು. ರೇಡಿಯೋ ನಾಟಕಗಳನ್ನು ಕೇಳ್ತಾ ಇದ್ದೆ, ಅಥವಾ TV ನೋಡುವಾಗ ಅಯ್ಯೋ ನಾನು ಹೀಗೆ ಮಾಡಿದರೆ ಚೆನ್ನಾಗಿರ್ತದೆ ಅಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ಕೆಲವು ಅವಕಾಶಗಳು ಬಂದವು. ಅದಕ್ಕೆ ಕಾರಣರಾದವರು ತುಂಬ ಜನ ಇದ್ದಾರೆ. ನನಗೆ ಮೊದಲಿಗೆ ನಾನು ಕೇಳಿದ್ದು ಆಕಾಶವಾಣಿ ನಾಟಕಗಳು, ಮಂಗಳೂರು ಆಕಾಶವಾಣಿಯಲ್ಲಿ. ಆಮೇಲೆ ನಮ್ಮ ಕಾಲೇಜಲ್ಲಿ, ಸ್ಕೂಲ್ನಲ್ಲಿ, ಸುರತ್ಕಲ್ನಲ್ಲಿ ಒಳ್ಳೆಯ ಪ್ರೋತ್ಸಾಹ ಇರ್ತಾಯಿತ್ತು ಕಾರ್ಯಕ್ರಮಗಳಿಗೆ. ಅಂದರೆ ಬಣ್ಣ ಎಲ್ಲ ಆಗಲೇ ಹಚ್ಕೊಂಡಿದ್ದೆ ನಾನು. ಬಹಳ ಖುಷಿಯಾಗಿ ವೇದಿಕೆಯಲ್ಲಿ ನೃತ್ಯ ಮಾಡ್ತಿದ್ದೆ, ನಾಟಕಗಳು ಮಾಡ್ತಿದ್ದೆ, ತಮಾಷೆ ಮಾಡ್ತಿದ್ದೆ. ಅಥವಾ ನಾನು ಚಿಕ್ಕವಳಿರುವಾಗ ಗುಂಡಾಗಿ ಇದ್ದದ್ರಿಂದ ಕೃಷ್ಣ ನಿಲ್ಲೋದು, ಭಾರತ್ ಮಾತೆಯಾಗಿ ನಿಲ್ಲೋದು ಅಂಥದ್ದೆಲ್ಲ ಮಾಡಿದ್ದೇನೆ. ಅದರಿಂದ ಸ್ಟೇಜ್ ಫಿಯರ್ ಅನ್ನೋದು ಇರಲಿಲ್ಲ. ಹಾಗಾಗಿ ಆಮೇಲೆ ಅವಕಾಶಗಳು ಒಂದೊಂದಾಗಿ ಬಂದವು. ಆಕಾಶವಾಣಿಯಲ್ಲಿ ನನ್ನ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದ ಶೇಖರ್ ಇಡ್ಯಾರ್ ಅವರು ಕಾರ್ಯಕ್ರಮವನ್ನು ನನಗೆ ಪರಿಚಯಿಸಿದರು. ಹಾಗೆ ಆಕಾಶವಾಣಿಗೆ ಪರಿಚಯ ಆದೆ. ಕೂಡಲೇ ನನ್ನ ಕಂಠ ಕೇಳಿದ ಆಕಾಶವಾಣಿಯವರು BHI ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿ ಅಂದರು. ಅದು ಮಾಡಿದೆ. ಆಮೇಲೆ ರಾಷ್ಟ್ರೀಯ ನಾಟಕಗಳಲ್ಲಿ ಭಾಗವಹಿಸಿದೆ ಮಂಗಳೂರು ಆಕಾಶವಾಣಿಯಲ್ಲಿ. ಹಾಗೆಯೇ ಅದು ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೂ ಟ್ರಾನ್ಸ್ಫರ್ ಆಯಿತು. ಬೆಂಗಳೂರು ಆಕಾಶವಾಣಿಯಲ್ಲಿ ಕೂಡ ಸಾಕಷ್ಟು ನಾಟಕಗಳನ್ನು ಮಾಡಿದ್ದೀನಿ. ಈ ಮಧ್ಯೆ ಸದಾನಂದ ಸುವರ್ಣ ಅವರು ಒಂದಿನ ಬ್ಯಾಂಕಿಗೆ ಬಂದು ನಿಮ್ಮ ಹತ್ರ ಸ್ವಲ್ಪ ಮಾತಾಡಲಿಕ್ಕಿತ್ತು, ಈಗ ಬ್ಯಾಂಕಿಂಗ್ ಅವರ್ಸಲ್ಲಿ ನಾನು ಮಾತಾಡಲ್ಲ, ನೀವು ದಯವಿಟ್ಟು ನನ್ನ ಮನೆಗೆ ಬನ್ನಿ ಅಂದರು. ಮಂಗಳೂರಲ್ಲಿ ಅವ್ರ ಮನೆಗೆ ನಮ್ಮ ಬ್ಯಾಂಕಿನ ಹತ್ರನೇ ಇತ್ತು. ಅಲ್ಲಿಗೆ ಹೋದರೆ ಗುಡ್ಡದ ಭೂತ ಅನ್ನುವ ಧಾರಾವಾಹಿ ಮಾಡ್ತಾ ಇದ್ದೇವೆ, ಅದರಲ್ಲಿ ನೀವು ಪಾತ್ರಧಾರಿಯಾಗಿ ಮಾಡ್ತೀರಾ ಅಂತ ಕೇಳಿದರು. ನಾನು ಭಾಳ ಖುಷಿಯಿಂದ ಒಪ್ಪಿದೆ. ಯಾಕಂದರೆ ಮೊದಲನೇ ಸೀರಿಯಲ್ ನನಗೆ ಕಿರುತೆರೆಯ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸುವ ಅವಕಾಶ. ಪಾತ್ರ ಸಣ್ಣದಿತ್ತು, ಆದರೆ ಅದರ ಮೂಲಕ ಪ್ರಕಾಶ್ ರೈ ಪರಿಚಯ ಆದರು. ಸದಾನಂದ ಸುವರ್ಣ ಅವರು ಕೂಡ ಆಗಲೇ ನನಗೆ ಪರಿಚಯ. ಬಟ್ ಕಾಸರವಳ್ಳಿಯವರು ಅಲ್ಲಿ ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದರು. ಕಾಸರವಳ್ಳಿಯವರು ನನಗೆ ಅದಕ್ಕೂ ಮೊದಲೇ ಮಂಗಳೂರಲ್ಲಿ ನಾನು ಫಿಲ್ಮ್ ಸೊಸೈಟಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದಾಗಿನಿಂದ ಕಾಸರವಳ್ಳಿಯವರು ದಟ್ಟ ಪರಿಚಯ ಇತ್ತು. ಹಾಗೆ ಎಲ್ಲ ದಿಗ್ಗಜಗಳನ್ನು ನನ್ನ ಪರಿಚಯದವರ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಳೋ ಹಾಗಾಯಿತು. ನಿಮ್ಮ ಅಭಿನಯ ಪ್ರವಾಸ ಹೇಗೆ ಶುರು ಆಯಿತು ಮೇಡಮ್? ಅದೇ ಆಕಾಶವಾಣಿಯಿಂದ ಶುರುವಾಯಿತು. ಓಕೆ. ಅದಕ್ಕೂ ಮೊದಲು ನಾನು ಸ್ಟೇಜ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ಈಗಲೂ ಆಸಕ್ತಿ ಇರೋದು ನಾಟಕ ರಂಗದಲ್ಲಿ. ಅದು ಲೈವ್ ಅಭಿನಯ ಮಾಡೋದೇ ಹೆಚ್ಚು ಇಷ್ಟ ಅನ್ನಿಸ್ತದೆ. ಈಗಲೂ ನಾನು ರಂಗಭೂಮಿಯಲ್ಲಿ ಸಕ್ರಿಯಳಾಗಿಯೇ ಇದ್ದೇನೆ. ಅವಕಾಶ ಸಿಕ್ಕಾಗೆಲ್ಲ ನಾನು ನಾಟಕ ಮಾಡ್ತಾ ಇರ್ತೇನೆ. ನಾನು ಮಂಗಳೂರಲ್ಲಿ ಭೂಮಿಕಾ, ಆಯನ ಮತ್ತು ಅಭಿವ್ಯಕ್ತ ಆಯನ ಮತ್ತು ಅಭಿವ್ಯಕ್ತ ಈ ತಂಡಗಳಲ್ಲಿ ನಟಿಯಾಗಿ ಕೆಲಸ ಮಾಡಿದ್ದೇನೆ. ತುಂಬ ನಾಟಕಗಳು ಮಾಡಿದ್ದೇನೆ. ಅಲ್ಲಿ ಮೋಹನ್ ಚಂದ್ರ, MC ರಾಮು, ಡಾಕ್ಟರ್ ದಾಮೋದರ್ ಶೆಟ್ಟಿ ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೇನೆ. ನನಗೆ ಮೊದಲ ನಾಟಕದ ಗುರು ಅಂದರೆ ಜಯಪ್ರಕಾಶ್ ಮಾವಿನಕುಳಿ. ಅವರು ಯಯಾತಿ ನಾಟಕ ಮಾಡಿದಾಗ ನಾನು ಅದರಲ್ಲಿ ಪಾತ್ರವಹಿಸಿದ್ದೆ. ಹಾಗಾಗಿ ರಂಗಭೂಮಿಯ ಮೇಲೆ ಪ್ರೀತಿ ಬೆಳೆಯಿತು. ಆಮೇಲೆ ರಂಗಭೂಮಿಯ ಪ್ರೀತಿಗಾಗಿಯೇ ನಾನು ಬೆಂಗಳೂರಿಗೆ ಟ್ರಾನ್ಸ್ಫರ್ ತೊಗೊಂಡೆ. ನನ್ನ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್, ಬಹಳ ದೊಡ್ಡ ಮನಸ್ಸಿನ ಬ್ಯಾಂಕ್ ಅದು. ಅವರು ನನಗೆ ಟ್ರಾನ್ಸ್ಫರ್ ಕೊಟ್ಟರು ಬೆಂಗಳೂರಿಗೆ. ಬೆಂಗಳೂರಲ್ಲಿ ನಾನು ನಮ್ಮ CGK ಅವ್ರ ಜೊತೆ ಕೆಲಸ ಮಾಡಿದೆ. ಡಾಕ್ಟರ್ BV ರಾಜಾರಾಮ್ ಜೊತೆ ಕೆಲಸ ಮಾಡಿದೆ. ಸುರೇಶ್ ಆನ್ಗಳಿ ಅವ್ರ ಜೊತೆ ಕೆಲಸ ಮಾಡಿದೆ. ಸುರೇಂದ್ರನಾಥ್ ಅವ್ರ ಜೊತೆ ಕೆಲಸ ಮಾಡಿದೆ. ಅರುಂಧತಿ ನಾಗ್ ಜೊತೆ ಕೆಲಸ ಮಾಡಿದೆ. ಹೀಗೆ ನಾಟಕಗಳಲ್ಲಿ ನನಗೆ ಒಳ್ಳೆಯ ಅವಕಾಶಗಳು ಸಿಕ್ಕಿವೆ. ಬಹಳ ಸಂತೋಷದ ವಿಷಯ. ಕಲಾವಿದೆ ಆಗಬೇಕೆಂಬ ಪ್ರೇರಣೆ ನಿಮಗೆ ಎಲ್ಲಿಂದ ಬಂತು ಮೇಡಮ್?
ಅದು ನನ್ನ ತಂದೆ ತಾಯಿ ಇಬ್ರು ಕೂಡ ಒಂಥರದ ಕಲಾವಿದ್ರೆ. ಇಬ್ರು ಹಾರ್ಮೋನಿಯಂ ಹಿಡ್ಕೊಂಡು ಹಾಡ್ತಾ ಇದ್ರು. ಅದೇನು ನಮ್ಮ ಒಂದು ಅಂದರೆ ಮಂಗಳೂರಿನವರಿಗೆ ಆಗ ಬೆಂಗಳೂರಿಗಿಂತಲೂ ಮುಂಬೈ ಹೆಚ್ಚು ಹತ್ರ. ನಮ್ಮವರೆಲ್ಲ ಮುಂಬೈಗೆ ಹೋಗಿ ಬರೋದು, ಹಿಂದಿಯಲ್ಲಿ ಮಾತಾಡೋದು ಬಹಳ ಸಾಮಾನ್ಯ ವಿಷಯ ಆಗಿತ್ತು. ಆಮೇಲೆ ನಮಗೆ ಕೂಡ ಹಿಂದಿ ಸಿನಿಮಾದ ಹಾಡುಗಳು ತುಂಬ ಇಷ್ಟ. ಕನ್ನಡ ಭಾಳ ಕಡಿಮೆ ಆಗ. ಈಗ ಪರಿಸ್ಥಿತಿ ಬದಲಾಗಿದೆ, ನಾವೆಲ್ಲ ಬ್ಯಾಂಗ್ಳೂರಿಗೆ ತೆರೆದುಕೊಂಡಿದ್ದೀವಿ. ಆದರೆ ನಮ್ಮ ತಂದೆ ತಾಯಿ ಎಲ್ಲ ಹಳೆಯ ಹಿಂದಿ ಹಾಡುಗಳನ್ನು ಅಥವಾ ಹಿಂದಿಯ ಭಕ್ತಿ ಗೀತೆಗಳನ್ನು ಹಾಡ್ತಾ ಇದ್ರು, ಹಾರ್ಮೋನಿಯಂ ಬಾರಿಸ್ತಾ ಇದ್ರು. ನಾನು ಚಿಕ್ಕವಳಿರುವಾಗಲೇ, ಸುಮಾರು 5 ವರ್ಷದವಳು ಇರುವಾಗಲೇ ಹಾರ್ಮೋನಿಯಂ ಬಾರಿಸ್ತಾ ಇದ್ದೆ. ಹಾರ್ಮೋನಿಯಂನಲ್ಲಿ ನನ್ನ ಮೊದಲ ಹಾಡು ನಾನು ಕಲ್ತದ್ದು ಜ್ಯೋತಿ ಕಲಶ ಚಲಕೆ, ಲತಾ ಮಂಗೇಶ್ಕರ್ ಅವ್ರದ್ದು. ಆ ಥರ ಅಭ್ಯಾಸ ಆಯಿತು. ಇದೇ ನನಗೆ ಪ್ರೇರಣೆ. ಚಿಕ್ಕಂದಿನಿಂದ ತಂದೆ ತಾಯಿ ಕಲ್ಚರಲಿ ಇನ್ವಾಲ್ವ್ಡ್ ಆಗಿದ್ದರಿಂದ ನಾನು ಕಲಾವಿದೆ ಆಗುವ ಆಸೆ ಮಹತ್ತರವಾಗಿ ಬೆಳೀತು. ಓಕೆ ಮೇಡಮ್, ಈಗ ಸಿನಿಮಾ ಹಿಂದೆ ಹೇಗಿತ್ತು ಅಂದರೆ 70s 80sಲ್ಲಿ ಸಿನಿಮಾ ಜಗತ್ತು ಹೇಗಿತ್ತು, ಇವಾಗ ಹೇಗಿದೆ, ಇದ್ರ ಬಗ್ಗೆ ತಾವೇನಾದರೂ ವಿಶ್ಲೇಷಣೆ ಮಾಡೋಂಗಿದ್ರೆ? ನಾನು ಬ್ಯಾಂಗ್ಳೂರಿಗೆ ಬಂದದ್ದು 1991ರಲ್ಲಿ. ಅದಕ್ಕೆ ಮೊದಲು ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು ಒಂದೇ ಒಂದು ಅಂದರೆ ಗುಡ್ಡದ ಭೂತ ಸೀರಿಯಲ್. ಅದಾದಮೇಲೆ ಬೆಂಗಳೂರಿಗೆ ಯಾವತ್ತು ಬ್ಯಾಂಕಿಗೆ ಬಂದನೋ, ಗಾಂಧಿನಗರ ಬ್ರಾಂಚ್, ಅಲ್ಲಿ ನನಗೆ ಎಲ್ಲ ನಿರ್ದೇಶಕರು ಪರಿಚಯ ಆದರು. ಕೂಡ್ಲು ಸೀತಾರಾಮ್, ಭಗವಾನ್, ದೊರೆ ಅವರೆಲ್ಲ ಪರಿಚಯ ಆದರು. ಆಮೇಲೆ ಭಗವಾನ್ ಅವರು ಒಂದಿನ ಕ್ಯಾಶಲ್ಲಿ ನಾನಿದ್ದೆ, ಅವ್ರು ಬಂದರೆ ಬೇಗ ಸರ್ವಿಸ್ ಕೊಡ್ತಾ ಇದ್ದೆ. ಖುಷಿಯಾಗಿಬಿಟ್ಟು ಕೇಳಿದರು, ಸಿನಿಮಾಗೆ ಬರ್ತೀಯೇನಮ್ಮ, ಮಾಡ್ತೀಯ ಆ್ಯಕ್ಟಿಂಗ್ ಅಂತ ಕೇಳಿದರು. ನಾಳಿದೆ ಯಾಕಾಗಬಾರ್ದು ಅಂತ ಹೇಳಿದೆ. ಹಾಗೆ ಅವ್ರು ಕರೆದ್ರು. ಜೀವನ ಚೈತ್ರ ಸಿನಿಮಾ, ಅದರ ಫಸ್ಟ್ ಶಾಟ್ ನೀವು ತೆಗೆದು ನೋಡಿದರೆ ನಾನಲ್ಲಿ ನನ್ನ ಯಂಗರ್ ಡೇಸ್ ಇದ್ದು ಇದು ಮಾಡ್ಬೋದು. ಭಾಳ ಖುಷಿ ವಿಷಯ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ನಾನಿಲ್ಲಿ ಮಾತಾಡ್ತೇನೆ ಅಂದರೆ ಮಾಧವಿ ಅವ್ರನ್ನ ಕರೆದು, ನೋಡಮ್ಮ ಎಳ್ನೀರು ತಗೊಂಬ ಅಂತೀನಿ. ಅಲ್ಲಿ ಜೋಡಿದಾರರು ಬರ್ತಾರೆ, ಡಾಕ್ಟರ್ ರಾಜ್ಕುಮಾರ್. ಯಾರ ಎಲ್ಲ ಗಲಾಟೆ ಮಾಡಿ ಜೋಡಿದಾರ್ ಬಂದರು ಅಂತ ಎಲ್ಲ ಹೇಳ್ತಾರೆ. ಆಗ ನಾನು ಹೀಗೆ ನೋಡ್ತೇನೆ ಅಷ್ಟೇ. ನನ್ನ ಹೆಚ್ಚು ಅಭಿನಯ ಇಲ್ಲ, ಬಟ್ ನನಗೆ ಭಾಳ ಸ್ವಾರಸ್ಯಕರ ಅನಿಸಿದ್ದು ಈ ಡಾಕ್ಟರ್ ರಾಜ್ಕುಮಾರ್ ಅವರೊಂದು ವಿಸ್ಮಯ. ನಾನು ಮಂಗಳೂರಲ್ಲೊಮ್ಮೆ ನೋಡಿದ್ದೆ. ಪೊಲೀಸ್ ಅಕಾಡೆಮಿಯಲ್ಲಿ ಅವರು ಸುಮಾರು 100 ಕನ್ನಡ ಹಾಡುಗಳನ್ನು ಹಾಡಿದ್ರು. ಒಂದು ಹಾಡಿಗೂ ಅವರು ಟೆಕ್ಸ್ಟ್ ರೆಫರ್ ಮಾಡಿದ್ದಿಲ್ಲ. ಅಷ್ಟು ಹಾಡುಗಳು ಅವರಿಗೆ ಕಂಠಪಾಠ. ಅಲ್ಲಿ ಅನೌನ್ಸ್ ಮಾಡ್ತಾರೆ, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಂದು ಮೈಕ್ ಮುಂದೆ ಹಾಡ್ತಾರೆ. ಅದು ನನಗೆ ಈಗ ಒಂದು ಸಣ್ಣ 4 ಲೈನಿಗೂ ಮೊಬೈಲ್ ತೆಗೆದು ನೋಡ್ತಾರೆ, ನಂಗೆ ಆಶ್ಚರ್ಯ ಆಗುತ್ತೆ. ಆ ವ್ಯಕ್ತಿ ಅದೆಂಥ ವಿಸ್ಮಯ ಅಂತ. ಆಮೇಲೆ ಅದಕ್ಕಿಂತಲೂ ಹೆಚ್ಚು ಆತ್ಮೀಯ ಅನಿಸಿದ್ದು, ಎಲ್ಲರೂ ಅವರ ಕಾಲು ಹಿಡಿತಾ ಇದ್ರು. ಅವರು ಮೇಕಪ್ ಮಾಡಿಸ್ಕೊಳ್ಳುವಾಗ ಕಾಲನ್ನು ಹೀಗೆ ಮಾಡ್ತಾ ಇದ್ರು. ನಂಗೆ ಅದು ಭಾಳ ವಿಚಿತ್ರ ಅನ್ನಿಸ್ತು. ನಮ್ಮಲ್ಲಿ ಕಾಲು ಹಿಡಿತಾರೆ ಇಲ್ಲ ಅಂತಿಲ್ಲ, ಬಟ್ ಮೇ ಬಿ ವೈಯಕ್ತಿಕವಾಗಿ ನನಗದು ಅಷ್ಟು ಸಮಂಜಸ ಅಂತ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಸೀದಾ ಹೋಗಿ ಯಾರ್ದೋ ಕಾಲು ಹಿಡಿಯೋದು, ಅವರನ್ನು ಎಂಬ್ರಾಸ್ ಮಾಡೋದು, ನನಗೆ ಎಂಬ್ರಾಸಿಂಗ್ ಆಗೋದು ನನಗೆ ಇಷ್ಟ ಇಲ್ಲ. ಪರಿಚಯ ಆಗಬೇಕು ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿದೆ. ಕೇಳಿದರು, ಎಲ್ಲಿಂದ ಬಂದಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅಂತ. ನಾನು ಹೇಳಿದೆ, ಸಿಂಡಿಕೇಟ್ ಬ್ಯಾಂಕಿಂದ ಬಂದಿದ್ದೇನೆ ಅಂತ. ನಗ್ತಾ ಮೇಕಪ್ ಮಾಡೋದನ್ನು ನಿಲ್ಲಿಸಿದ್ರು. ಪರವಾಗಿಲ್ವೇ, ನಮ್ಮ ಕಂಪ್ನಿಗೆ ವಿದ್ಯಾವಂತರೆಲ್ಲ ಬರ್ತಿದ್ದಾರೆ ಅಂತ ನೋಡಿ. ನಾನು ಮತ್ತೊಮ್ಮೆ ನಮಸ್ಕಾರ ಮಾಡಿದೆ. ಅಲ್ಲಿ ಮುಗೀತು, ಆವತ್ತಿನ ದಿನ ಮುಗೀತು. 1 ವಾರ ಶೂಟ್ ನಡೀತು ನಂದು. 1 ವಾರ ಆದಮೇಲೆ ಒಂದು ಸಂಡೇ, ಅವತ್ತು ಚಿಕನ್ ತರಿಸಿದ್ರು ಊಟಕ್ಕೆ. ನಾನೇನು ಮಾಡಿದೆ, ದೂರದಲ್ಲಿ ನಿಂತು ಒಬ್ಬಳೇ ನಿಂತ್ಕೊಂಡು ಊಟ ಮಾಡ್ತಾ ಇದ್ದೇನೆ. ಹೀಗೆ ಸನ್ನೆ ಮಾಡಿ ಕರೆದ್ರು. ಬಂದೆ ಹತ್ರ. ಅದು ಯಾಕೆ ಒಬ್ಬರೇ ನಿಂತ್ಕೊಂಡು ಊಟ ಮಾಡ್ತಿದ್ದೀರಾ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅಂದರು. ಅವ್ರ ಜೊತೆ ಕೂತ್ಕೊಂಡೆ. ಈಗಿನ ಹಾಗೆ ಮೊಬೈಲ್ ಇದ್ದಿದ್ರೆ ರಾಜ್ಕುಮಾರ್ ಅವ್ರ ಜೊತೆ ಒಂದು ಫೋಟೋ ಬರ್ತಿತ್ತು. ಆಗ ಫೋಟೋ ತೆಗೆದಿರ್ಬೋದು, ಬಟ್ ನನ್ನ ಕೈಯಲ್ಲಿ ಆ ಫೋಟೋ ಇಲ್ಲ. ಅದಕ್ಕಾಗಿ ನನಗೆ ವಿಷಾದ ಇದೆ. ಓಕೆ, ನಿಮ್ಮ ಮೊದಲ ಪಾತ್ರ ನಿಮಗೆ ಯಾವ ರೀತಿ ಅನುಭವ ನೀಡ್ತು ಮೇಡಮ್? ಮೊದಲ ಪಾತ್ರ ಅದೇ ಗುಡ್ಡದ ಭೂತದಲ್ಲಿ ಪ್ರಕಾಶ್ ರೈ ಅಕ್ಕನ ಪಾತ್ರ ಮಾಡಿದ್ದೆ ನಾನು. ಭಾಳ ತಮಾಷೆ ಇರ್ತಾ ಇತ್ತು. ನಾನು ನಾಟಕದಿಂದ ಹೋದವಳು. ನಮಗೆ ಮೂವ್ಮೆಂಟ್ ಕೊಟ್ಬಿಡ್ತಾರೆ, ಮಾತಾಡ್ತಾ ಅಲ್ಲಿವರೆಗೆ ಹೋಗಿ ಅಂತ. ನಾನು ಉದ್ದಕ್ಕೆ ಹೋಗ್ತಾ ಇದ್ದೆ, ನನಗೆ ಕ್ಯಾಮ್ರಾ ಫ್ರೇಮ್ ಗೊತ್ತಿರಲಿಲ್ಲ. ಪ್ರಕಾಶ್ ರೈ ತಡೆದು, ಅಮ್ಮ ತಾಯಿ ಕ್ಯಾಮ್ರಾ ನಿಮ್ಮನ್ನು ಭಾಳ ಚೆನ್ನಾಗಿ ಮಾತ್ರ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ನೋಡಿ, ಕ್ಯಾಮ್ರಾ ಇಲ್ಲಿವರೆಗೆ ಮಾತ್ರ ನಿಮ್ಮನ್ನು ತಗೊಳುತ್ತೆ, ಆಮೇಲೆ ನೀವು ಆ್ಯಕ್ಟ್ ಮಾಡಿದರೆ ಅದರ ಲೆಕ್ಕಕ್ಕೆ ಬರಲ್ಲ, ಅದನ್ನು ಇಲ್ಲಿವರೆಗೆ ಮಾತ್ರ ಬನ್ನಿ ಅಂತ ಭಾಳ ಚೆನ್ನಾಗಿ ಹೇಳಿ. ಯಾವತ್ತೂ ಆ ಟೀಚಿಂಗನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ವಿಶ್ವಾಸದಿಂದ ಹೇಳಿದ ಮಾತಾಗಿದೆ. ನಿಮಗೆ ಯಾವ ನಿರ್ದೇಶಕರ ಜೊತೆ ಕೆಲಸ ಮಾಡೋದು ಭಾಳ ಇಷ್ಟ ಹಾಗೂ ನೆನಪಾಗ್ತದೆ ಮೇಡಮ್? ನಿರ್ದೇಶಕನೇ ನೋಡಿ, ಅವರು ಒಂದು ಸಿನಿಮಾ ಅಥವಾ ನಾಟಕವನ್ನು ನೋಡುವ ರೀತಿ ಅವ್ರದ್ದೇ ಆಗಿರುತ್ತೆ.
ಅವರು ನನ್ನ ಪಾತ್ರ ಹೀಗೇನೇ ಬರಬೇಕು ಅಂತ ನಿರ್ಧರಿಸ್ತಾರೆ. ಹೇಳಿ ಕೇಳಿ ಅದು ನಿರ್ದೇಶಕರ ಮೀಡಿಯಾ, ನಟರ ಮೀಡಿಯಾ ಅಲ್ಲ. ಸಿನಿಮಾ ನಾಟಕ ಎರಡೂ ಕೂಡ ನಿರ್ದೇಶಕರ ಮೀಡಿಯಾ. ಅದರಿಂದ ಅವರು ಹೇಳಿದ ಹಾಗೆ ನಾನು ಪಾತ್ರ ವಹಿಸಬೇಕಾಗುತ್ತೆ. ಹೆಚ್ಚಿನ ನಿರ್ದೇಶಕರು ನನಗೆ ತುಂಬ ಇಷ್ಟ ಆಗಿದ್ದಾರೆ. ಯಾಕಂದರೆ ನನ್ನ ಪಾತ್ರ ವಿಕಸನಕ್ಕೆ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನನ್ನಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಹೊರತೆಗಿಲಿಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ನನ್ನ ಜೊತೆ ಬಹಳ ಸಹನೆಯಿಂದ ವರ್ತಿಸಿದ್ದಾರೆ. ನಾನು ಈಗಾಗಲೇ ಹೇಳಿದ ಅಷ್ಟೂ ನಿರ್ದೇಶಕರು ನಾಟಕದಲ್ಲಿ ನನ್ನ ಜೊತೆ ಬಹಳ ಚೆನ್ನಾಗಿದ್ದಾರೆ ಇದ್ದರು. ಆಮೇಲೆ ಈಗಲೂ ಆಮೇಲೆ ಕೆಲವು ಧಾರಾವಾಹಿಗಳಲ್ಲಿ ಮಾಡಿದೆ. ಅಲ್ಲಿ ಒಂದು ಸಾರಿ ಏನಾಯಿತು ಅಂದರೆ, ಒಂದು ಧಾರಾವಾಹಿ ಶೂಟ್ ಮಾಡ್ತಿದ್ವಿ. ಸುನಿಲ್ ಪುರಾಣಿಕ್ ನಿರ್ದೇಶಕರಾಗಿದ್ದರು. ಅದರಲ್ಲಿ ನಾನು ಮನೆ ಕೆಲಸದವಳ ಪಾತ್ರ ನಂದು. ಅಲ್ಲಿವರೆಗೆ ಅವರಿಗೆ ಶೂಟಿಂಗ್ ಭಾಳ ಬೇಜಾರಾಗೋಗಿತ್ತು. ಅವ್ರು ಹೇಳಿದರು, ಈ ಸ್ಕ್ರಿಪ್ಟಲ್ಲಿ ಏನೂ ಇಲ್ಲ, ನನಗೆ ಏನೂ ಗಿಟ್ತಾ ಇಲ್ಲ ಇದರಿಂದ ಅಂತ. ನಾನು ಶೂಟ್ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಅವ್ರು ಹೇಳಿದರು, ಸ್ವಲ್ಪ ಲೈವ್ಲಿ ಆಗಿ ಮಾಡಿ ಅಂತ ಹೇಳಿದರು. ಹೊರಟೆ ನಾನು ಏನು ಏನೇ ನಿನ್ನ ಗಂಡ ಏನಂದ ನಿನ್ನೆ ಅಂತ ಕೇಳ್ತಾಳೆ ಯಜಮಾಂತಿ. ಏನಮ್ಮ ಅನ್ನೋದು, ಕೈಲೇ ತೋರಿಸ್ದ ಅಷ್ಟೇ, ನಾ ಕೊಡ್ದ ಅಂದೆ. ಆಮೇಲೆ ಅಲ್ಲ, ಅವನು ಹೊಡೆಯುವಾಗ ನಿಂಗೆ ಏನು ಅನ್ಸೋತಿಲ್ವಾ, ನೀನು ಹೇಗೆ ಸಹಿಸ್ಕೋತೀಯ? ಅಯ್ಯ, ಹೊಡಿಲಿಲ್ಲ ಅಂದರೆ ಅವ್ನ ಗಂಡನೇನಮ್ಮ ಅಂತ ಕೇಳಿ. ಆಗ ಸುನಿಲ್ ಪುರಾಣಿಕ್ ಶೂಟಿಂಗ್ ನಿಲ್ಲಿಸಿ ಹೇಳಿದ್ರು, ನನಗೆ ಇದು ಬೇಕಾಗಿ, ಇಂಥ ಬದಲಾವಣೆಗಳು ಬೇಕು, ಬರೇ ನೀರಸವಾಗಿ ನಾವು ಯಾವುದೋ ಗೊಡ್ಡು ಡೈಲಾಗ್ ಹೊಡೆಯೋದಲ್ಲ ಅಂತ. ಅದು ನನಗೆ ಒಂದು ರೀತಿಯ ಅಪ್ರಿಸಿಯೇಷನ್ ಅಂತ ನಾನು ಅಂದ್ಕೊಂಡಿದ್ದೆ. ಮೇಡಮ್, ತಾವು ನಾಟಕ ರಂಗ ಇರ್ಬೋದು, ಕಿರಿತೆರೆ ಇರ್ಬೋದು, ಹಿರಿತೆರೆ ಇರ್ಬೋದು, ಎಲ್ಲದರಲ್ಲೂ ಅಭಿನಯಿಸಿದ್ದೀರಾ ಅಂತ ಕೇಳಲ್ಪಟ್ಟಿದ್ದೀನಿ. ಈ ಹಿಂದೆ ಸಿನಿಮಾ ಮಾಡಬೇಕಾರಾಗಲಿ, ನಾಟಕ ಮಾಡಬೇಕಾರಾಗಲಿ, ಜನಕ್ಕೆ ಏನೋ ಒಂದು ಸಂದೇಶ ಕೊಡ್ತಾಯಿದ್ರು. ಉದಾಹರಣೆಗೆ 1940, 47, 50ಯಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಅನ್ನೋದನ್ನು ಜನಕ್ಕೆ ಇಂಡೈರೆಕ್ಟಾಗಿ ತಿಳಿಸ್ತಾಯಿದ್ರು ನಾಟಕದ ಮುಖಾಂತರ, ಸಿನಿಮಾ ಮುಖಾಂತರ. ಆಮೇಲೆ ಮಧ್ಯ ಬರ್ತಾ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು, ಸಪೋಸ್ ಬಂಗಾರದ ಮನುಷ್ಯ ಇರ್ಬೋದು, ಆ ಥರದ ಸಿನಿಮಾಗಳ ಮುಖಾಂತರ ಹೇಳ್ತಾಯಿದ್ರು. ಈಗ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಸಿನಿಮಾಗಳಲ್ಲಿ ಆ ರೀತಿ ಯಾವುದೂ ಗಮನ ನಾವು ಸೆಳೀತಾ ಇಲ್ಲ. ಇದ್ರ ಬಗ್ಗೆ ತಾವೇನು ಹೇಳ್ತೀರ? ನನಗನಿಸುವ ಹಾಗೆ ಇತ್ತೀಚೆಗೆ ನಾಟಕಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಒಂದು ಓಪನ್ ಕ್ಲೈಮ್ಯಾಕ್ಸ್ ಅಂತ ಇಟ್ಟಿರ್ತಾರೆ. ಓಪನ್ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಬೇಕಾದ ಹಾಗೆ ಪ್ರೇಕ್ಷಕ ಅದನ್ನು ಗ್ರಹಿಸ್ಕೊಳ್ಬಹುದು. ಅಂದರೆ ನೀವು ನಿಮ್ಮ ಸಂದೇಶವನ್ನು ಹೇರೋದಕ್ಕಿಂತ ಅವರಿಗೆ ಅದನ್ನು ಗಮನಿಸೋದಕ್ಕೆ ಬಿಟ್ಟು ಬಿಡಬೇಕು ಪ್ರೇಕ್ಷಕ. ನಾವು ನಾಟಕ ರಂಗದಲ್ಲಿ ಕೂಡ ನಂಬೋದು ಇದನ್ನೇ, ನಮಗೆ ಡೈರೆಕ್ಟರ್ಸ್ ಹೇಳೋದು ಇದನ್ನೇ. ಪ್ರೇಕ್ಷಕ 100 ರೂಪಾಯಿ, 150, 200 ರೂಪಾಯಿ ಕೊಟ್ಟು ನಿಮ್ಮ ನಾಟಕಕ್ಕೆ ಬರೋದು ಕತ್ತೆ ಅಲ್ಲ, ಅವನು ಯೋಚಿಸಿಯೇ ಬರ್ತಾನೆ. ಆದ್ದರಿಂದ ಅವನು ಪ್ರಬುದ್ಧ, ಅವನನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅಂತ. ಇದು ವೆಸ್ಟ್ನ ಥಾಟ್ ಆ್ಯಕ್ಚುಲಿ. ನಮ್ಮ ಸ್ಟ್ಯಾನಿಸ್ಲಾವ್ಸ್ಕಿ ಆಗಲಿ ಅಥವಾ ಬ್ರೆಕ್ಟ್ ಆಗಲಿ ಇಂಥ ಥಾಟ್ ಪ್ರಾಸೆಸ್ನಿಂದಲೇ ಬಂದವರು. ಅದರಿಂದ ಪ್ರೇಕ್ಷಕನೇ ಮಹಾನ್ ಅನ್ನುವ ಒಂದು ಇವ್ರು ಹೇಳ್ತಾರಲ್ಲ, ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಅಂತ. ಬಿ ವಿ ಕಾರಂತರು ಅದನ್ನು ಕಂಪೋಸ್ ಮಾಡಿದ್ದಾರೆ, ಗಜವದನ ಹೇರಂಬ ಹಾಡು. ಆ ಥರ ಅಂದರೆ ಪ್ರೇಕ್ಷಕನೇ ಸರ್ವಸ್ವ. ಮೇಡಮ್, ಇತ್ತೀಚೆಗೆ ಮಹಿಳಾ ಕಲಾವಿದರಲ್ಲಿ ಮೀಟು ಅನ್ನೋದೊಂದು ವರ್ಡ್ ಭಾಳ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಮೇಡಮ್? ಮೀಟು ಈವನ್ ವೆಸ್ಟ್ನಲ್ಲಿ ಅದು ಇತ್ತು. ಸಿನಿಮಾ ರಂಗದಲ್ಲಿ ಅದು ಬಹಳ ಜನಜನಿತವಾದ ಮಾತು. ಅಂದರೆ ಹೆಣ್ಣು ಮಕ್ಕಳನ್ನು ಹೇಗಾದರೂ ಶೋಷಣೆ ಮಾಡಿ ನಾವು ನಮ್ಮ ತೆಕ್ಕೆಗೆ ಸೇರಿಸ್ಕೊಳ್ಬೋದು ಅಂತ. ನೀವು ನನ್ನ ಎಕ್ಸ್ಪೀರಿಯೆನ್ಸ್ ಕೇಳಿದರೆ, ನನಗೆ ಚಿತ್ರರಂಗದಲ್ಲಿ ಇಂಥ ಎಕ್ಸ್ಪೀರಿಯೆನ್ಸ್ ಸದ್ಯ ಆಗಿಲ್ಲ. ಒಂದಿಬ್ಬರು ಜೂನಿಯರ್ಸ್ ಯಾರೋ ಒಂದು ಸ್ವಲ್ಪ ಟ್ರೈ ಮಾಡಿದರು, ಅವರಿಗೆ ಸರಿಯಾದ ಕ್ಲಾಸ್ ತೊಗೊಂಡಿದ್ದೆ ನಾನು. ಬಟ್ ನನಗೆ ಇನ್ನೊಂದು ಅನುಭವ ಆಗಿದೆ, ಅದನ್ನು ನಾನು ಶೇರ್ ಮಾಡ್ಕೋಬೇಕು. ಬೆಂಗಳೂರಿಗೆ ಬಂದ ಹೊಸ್ತು ನಾನು ಸ್ವಲ್ಪ ಆಂಬಿಷಿಯಸ್ ಆಗಿದ್ದೆ. ರಂಗಭೂಮಿ ಬಗ್ಗೆ, ಸಿನಿಮಾ ಬಗ್ಗೆ ಏನಾದರೂ ಮಾಡಬೇಕು ಅಂತ ಆಸೆಯಿಂದಿದ್ದೆ. ಮೇ ಬಿ ಅದು ಗೊತ್ತಿದ್ದೋ ಏನೋ. ಮಧ್ಯರಾತ್ರಿ 12 ಗಂಟೆಗೆ ನನ್ನ ಲ್ಯಾಂಡ್ಲೈನಿಗೆ ಒಂದು ಫೋನ್ ಬಂತು. ನಾನು ಫಿಲ್ಮ್ ಚೇಂಬರ್ನಿಂದ ಮಾತಾಡ್ತಿರೋದು, ನಿಮಗೆ ಸಿನಿಮಾ ಫಿಲ್ಮ್ ಫೆಸ್ಟಿವಲ್ಗೆಲ್ಲ ಸಿನಿಮಾ ಸಿಲೆಕ್ಟ್ ಮಾಡೋದು ಅಥವಾ ಸಿನಿಮಾ ರಂಗದಲ್ಲಿ ಚಟುವಟಿಕೆಗಳನ್ನು ನಡೆಸೋದು ಆಸಕ್ತಿನ ಅಂತ ಕೇಳಿ. ಹೌದು, ನನಗೆ ಆಸಕ್ತಿ ಇದೆ ಅಂತ ಹೇಳಿದೆ. ನೇರವಾಗಿ ಆ ಮನುಷ್ಯ ನನ್ನ ಹತ್ರ ಕೇಳಿದ್ದು, ಮೈಂಡ್ ಯು 12 ಗಂಟೆ ರಾತ್ರಿಗೆ. ಹೆಣ್ಣು ಮಕ್ಕಳ ಮೇಲೆ ಕೆಲವೆಲ್ಲ ಕಾಂಪ್ರಮೈಸ್ ಮಾಡಬೇಕಾಗತ್ತೆ, ಅದಕ್ಕೆ ನೀವು ತಯಾರಾಗಿದ್ದೀರಾ ಅಂತ ಹೇಳಿದೆ. ನಾನು ಸುಮ್ಮನೆ ಫೋನ್ನಲ್ಲಿ ಗುಡ್ ನೈಟ್ ಸರ್ ಅಂತ ಹೇಳಿದೆ. ಫೋನ್ ಇದು
ಇದು ನನ್ನ ಪ್ರಥಮ ಎಕ್ಸ್ಪೀರಿಯನ್ಸ್. ಆಗ ಭಾಳ ಜಾಗೃತಳಾದ ನಂಗೆ ಗೊತ್ತಾಯಿತು ಹೆಣ್ಮಕ್ಳು. ಅದು ನಾನು ಬೆಂಗಳೂರಿಗೆ ಬಂದಾಗ ಸ್ವಲ್ಪ ಲೇಟೇ ಆಗಿತ್ತು. ನಾನು ಐ ಥಿಂಕ್ ನನ್ನ 32ರ ವಯಸ್ಸಿನಲ್ಲಿ ಬೆಂಗಳೂರಿಗೆ ಬಂದೆ. ಹಾಗಿದ್ರೆ ಈ ಚಿತ್ರರಂಗ ಪಾಪ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಹೇಗೆ ನಡೆಸ್ಕೊತಿರ್ಬೇಕು, ಅಸಹಾಯ ಹೆಣ್ಮಕ್ಳನ್ನ ಹೇಗೆ ನಡೆಸ್ಕೊತಿರ್ಬೇಕು, ಅದು ಅಂತೂ ಅದು ಇದ್ದೇ ಇದೆ, ಪ್ರಚಲಿತದಲ್ಲಿತ್ತು. ಜೂನಿಯರ್ಸನ್ನು ಹೇಗೆ ನಡೆಸ್ಕೊಳ್ತಾರೆ ಇತ್ಯಾದಿ ತುಂಬ ವಿಷಯಗಳನ್ನು ನಾವು ಕೇಳಿಸ್ಕೊತಿದ್ವಿ. ಅದನ್ನು ನಾನು ಬಲವಾಗಿ ಖಂಡಿಸ್ತೇನೆ. ಅದೇ ಈಗ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದ್ತೀವಿ, ಫಿಲಿಮ್ ಲ್ಯಾಂಡು ಏನು ಹೀರೋಯಿನ್ಸ್ ಇದ್ದಾರೆ ಅವರು ನಿರ್ದೇಶಕರು ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಇವರು ಕರೆದ ಕಡೆ ಹೋಗಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ನಾನು ಕೇಳಲಿಲ್ಲ ಅದಕ್ಕೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರಿಲಿಲ್ಲ ಅನ್ನೋದು ಮಾತಿದೆ. ಹೌದು, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಬಹಳ ವಿಷಾದನೀಯವಾದ ವಿಚಾರ. ಯಾಕಂದ್ರೆ ಎಂಥ ಟ್ಯಾಲೆಂಟ್ಗಳನ್ನು ನಾವು ರಿಜೆಕ್ಟ್ ಮಾಡಿದ್ದೇವೆ ಈ ಕಾರಣಕ್ಕಾಗಿ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಬಂದು ಅವಾರ್ಡ್ ತಗೊಂಡವ್ರು ಮಾತ್ರ ಟ್ಯಾಲೆಂಟೆಡ್ ಅಲ್ಲ, ಟ್ಯಾಲೆಂಟ್ ಪ್ರತಿಭೆ ಎಲ್ಲಾ ಕಡೆ ಇರುತ್ತೆ. ಬಟ್ ಆ ಪ್ರತಿಭೆಗಳನ್ನ ಹೀಗೆ ನಲುಗಿಸಿದವರು ತುಂಬಾ ಪಾಪಿಗಳಿದ್ದಾರೆ ಅಂತ ನಾನು ಹೇಳ್ತೇನೆ. ಮತ್ತು ಅದನ್ನ ಖಂಡಿತವಾಗಿ ನಾನು ಅದನ್ನು ಖಂಡನೆ ಮಾಡ್ತೀನಿ. ಓಕೆ ಮೇಡಮ್, ತಾವು ಮಹಿಳಾ ಸಮ್ಮೇಳನದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸಮ್ಮೇಳನ ಜುಲೈ 27ರಂದು ಮಂಗಳೂರಿನಲ್ಲಿ ಜರುಗಲಿದ್ದು, ಇದರ ಯಶಸ್ವಿಗಾಗಿ ರಚಿಸಲ್ಪಟ್ಟ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾಗಿದ್ದೀರಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ತಮ್ಮನ್ನು ಅಲ್ಲಿ ರಂಗನಟಿ, ಸ್ತ್ರೀವಾದಿ ಚಿಂತಕಿ ಹಲವಾರು ವಿಧಗಳಲ್ಲಿ ವರ್ಣಿಸಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ಬಹಳ ಅಭಿಮಾನದ ಸಂಗತಿ. ಯಾಕಂದರೆ ನಾನು ಯಾವತ್ತೂ ಕೂಡ ಪ್ರಗತಿಪರ ವಿಚಾರಗಳನ್ನು ಹೊಂದಿದವಳಾಗಿದ್ದೆ. ಅದು ಗೊತ್ತಿಲ್ಲ, ನನ್ನನ್ನು ಕೆಲವರು ಲೆಫ್ಟಿಸ್ಟ್ ಅಂತ ಕರೀತಾರೆ. ಹಾಗೆ ಅಂತ ನಾನು ಯಾವ ಎಡಪಂಥೀಯ ವಿಚಾರಗಳನ್ನು ಓದಿದವಳಲ್ಲ ಹೆಚ್ಚಾಗಿ. ಬಟ್ ನನಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು, ಈ ದೇಶದ ಅಸಹಾಯಕರಿಗಾಗಿ ತುಡಿಯೋದು ನನ್ನ ಅಭ್ಯಾಸ. ಅದನ್ನೇ ಎಡಪಂಥೀಯ ಅಂತ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಜನವಾದಿ ಮಹಿಳಾ ಸಂಘಟನೆ ಬೆಂಗಳೂರಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಮಂಗಳೂರಂಥ ಕಡೆಯಲ್ಲಿ ಸ್ವಲ್ಪ ಪಾಪ ಮಹಿಳೆಯರು ಒಟ್ಟು ಸೇರಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ನಾನು ಇದಕ್ಕೆ ಆ ಸಂಘಟನೆಗೆ ಎಕ್ಸ್ಪೋಸ್ ಆಗ್ತಾ ಇದ್ದೇನೆ. ನನಗೆ ಅದರ ಬಗ್ಗೆ ಇನ್ನೂ ವಿಷಯ ಸಂಗ್ರಹ ಮಾಡೋದಿದೆ. ನನಗೆ ನಾನು 4 ದಿನ ಇರಲಿಲ್ಲ ಊರಲ್ಲಿ, 1 ವಾರ. ಆ ಟೈಮಿಗೆ ಮುನೀರ್ ಕಾಟಿಪಳ್ಳ ಅವರು ಫೋನ್ ಮಾಡಿ ಹೇಳಿದರು. ಅವರಿಗೆ ನಾನು ಸರಿ, ನಾನು ಗೌರವಾಧ್ಯಕ್ಷೆಯಾಗಿ ಭಾಗವಹಿಸ್ತೇನೆ ಅಂತ ಹೇಳಿದ್ದೆ. ಆ ಬಗ್ಗೆ ನನಗೆ ಬಹಳ ಸಂತೋಷ ಇದೆ. ಹಿಂದುಳಿದ ಮಹಿಳೆಯರಿಗಾಗಿ ಏನಾದರೂ ಕೆಲಸ ಮಾಡೋದಿದ್ರೆ ಅದು ನಾನು ಯಾವತ್ತೂ ಮಾಡ್ತಾ ಬಂದಿದ್ದೇನೆ. ಪ್ರತ್ಯಕ್ಷವಾಗಿ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಬ್ಯಾಂಕ್ ಒಂದು ತೊಡಕಾಗಿತ್ತು. ಬ್ಯಾಂಕಲ್ಲಿರುವಾಗ ನಾವು ಬೇರೆ ಯಾವುದೇ ಸಂಘಟನೆಯನ್ನು ಸೇರುವುದು ಅದು ಬ್ಯಾಂಕಿಗೆ ಸಮ್ಮತ ಆಗಿರಲಿಲ್ಲ. ಆದ್ದರಿಂದ ಆಗ ನಾನು ಸೇರ್ಕೊಳ್ತಾ ಇರಲಿಲ್ಲ. ಆಮೇಲೆ ರಂಗಭೂಮಿ ಅದು ಇದು ಕೆಲಸ ಆಯಿತು. ಈಗ ಅದರಲ್ಲಿ ಒಂದು ಥರದಲ್ಲಿ ಈ ರೂಪದಲ್ಲಿ ತೊಡಗಿಸ್ಕೊಳ್ತಾ ಇದ್ದೆ. ಓಕೆ ಮೇಡಮ್, ಇತ್ತೀಚೆಗೆ ಏನು ಫಿಲಿಮ್ ಥಿಯೇಟ್ರ್ಗಳಿದ್ದಾವೆ ಅವೆಲ್ಲ ಒಡೆದಾಕಿ ಮಾಲ್ಗಳನ್ನು ಕಟ್ತಾ ಇದ್ದಾರೆ. OTT ಪ್ಲ್ಯಾಟ್ಫಾರ್ಮ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸಿನಿಮಾಗಳು ಪ್ರೊಡಕ್ಷನ್ಗಳು ಕಮ್ಮಿ ಆಗ್ತಾ ಇದೆ. ನನಗೆ ತಿಳಿದ ಮಟ್ಟಿಗೆ ಸಿನಿಮಾ ಮೊದಲು 100-200 ತೆಗಿತಾ ಇದ್ದವ್ರು ಈಗ ಒಂದೇ ಸಲ ಅದು 2 ಡಿಜಿಟಿಗೆ ಇಳಿತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಲಾವಿದರಿಗೆ ತೊಂದರೆ ಆಗ್ತಿದೆಯಾ, ಹೇಗೆ ಅದನ್ನು ದಯವಿಟ್ಟು ವರ್ಣಿಸಿ. ನನಗನಿಸುವ ಹಾಗೆ ನೋಡಿ, ಒಂದು ಕಡೆ ವೈಜ್ಞಾನಿಕ ಮುನ್ನಡೆ, ಏನೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈಗ. ಹೌದು, ಏನೇನೋ ನಡೀತಾ ಇದೆ. ಬಹುಶಃ ಪ್ರಪಂಚ ಇದೇ ಇವಲ್ಯೂಷನ್ನಲ್ಲಿ ನಡ್ಕೊಂಡು ಬಂದಿದೆ. ಎಲ್ಲ ಬಂದಾಗಲೂ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿದೆ. ಒಳ್ಳೇದು ಎಷ್ಟಿದೆಯೋ ಅಷ್ಟೇ ಕೆಟ್ಟದ್ದಿದೆ, ಆದರೆ ಬ್ಯಾಲೆನ್ಸ್ ಆಗ್ತಾ ಇದೆ. ತೀರಾ ಏನು ಪ್ರಳಯ ಆಗುವಂಥ ಪ್ರಳಯ ಇನ್ ದ ಸೆನ್ಸ್ ನಾಶ ಆಗುವಂಥ ಸಂದರ್ಭ ಎಲ್ಲೂ ಬಂದಿಲ್ಲ. ಆ ಥರ ಎಲ್ಲೋ ಬ್ಯಾಲೆನ್ಸ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಆದರೆ ನೀವು ಹೇಳಿದ ಹಾಗೆ OTT ಬಂದಾಗ, ಸಿನಿಮಾ ಥಿಯೇಟರ್ಗಳು ಕಡಿಮೆ ಆದಾಗ ಒಂದಷ್ಟು ದುಡಿಯುವ ವರ್ಗಕ್ಕೆ ಬಹಳ ಕಷ್ಟ. ಅವರಿಗೆ ಒಂದು ಹೊತ್ತಿನ ಅನ್ನ ಕೊಡುವ ಅನ್ನದಾತವಾಗಿದ್ದ ಸಿನಿಮಾ ರಂಗ ಬಹಳ ಬಡಪಾಯಿ ಆಗಿಬಿಟ್ಟಿದೆ ಈಗ. ಅದರಿಂದ ಅದೊಂದು ಕನ್ಸರ್ನ್ ಇದ್ದೇ ಇದೆ. ಹೆಣ್ಮಕ್ಳ ಪಾಡಂತೂ ಕೇಳೋದೇ ಬೇಡ. ಏನೋ ಜೂನಿಯರ್ ಆರ್ಟಿಸ್ಟ್ ಆಗಿ ಬಹಳ ಕಾಂಪ್ರಮೈಸ್ ಮಾಡಿಕೊಂಡು ದುಡಿತಿದ್ದ ಮಹಿಳೆಯರು ಕೂಡ, ಅದ್ಭುತ ಕಲಾವಿದರನ್ನು ಕೂಡ ನಾವು ಕಡೆಗಣಿಸ್ತಾ ಇದ್ದೀವಿ. ಅದು ಒಂದು ಸಮಸ್ಯೆ ಬಂದೇ ಬರುತ್ತೆ. ನನ್ನ ಸಹಾನುಭೂತಿ, ಪ್ರೀತಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವ್ರ ಜೊತೆ ಇದೆ. ಓಕೆ, ಈಗ ಹಲವಾರು ಜನ ಮೊಬೈಲ್ನಲ್ಲೇ ಸಿನಿಮಾ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ನಾಟಕನೂ ನೋಡ್ತಾರೆ.
ಹೊರಗಲ್ಲಿ ರಂಗಮಂದಿರದಲ್ಲಾಗಲಿ ಥಿಯೇಟ್ರ್ಗಳಲ್ಲಾಗಿ ಹೋಗೋದಂತೂ ಆಲ್ಮೋಸ್ಟ್ ಕಮ್ಮಿ ಆಗೋಗ್ಬಿಟ್ಟಿದೆ. 100ಕ್ಕೆ 70 ಭಾಗನೇ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾಟಕ ರಂಗದಲ್ಲಿ ಈ ಸನ್ನಿವೇಶ ಇಲ್ಲ, ಯಾಕಂದರೆ ನಾಟಕ ಯಾವತ್ತಿದ್ರೂ ಲೈವೇ. ಅದಕ್ಕಾಗಿ ನಾವು ನಾಟಕನ ರೆಕಾರ್ಡ್ ಮಾಡಿ ಯಾರಿಗೂ ಕೊಡೋದಿಲ್ಲ. ಓಕೆ. ರೆಕಾರ್ಡ್ ಮಾಡಿ ಒಫಿಷಿಯಲ್ ರೆಕಾರ್ಡಿಂಗ್ ಒಂದು ಇರುತ್ತೆ, ಅಂದರೆ ಅದು ಆರ್ಕೈವ್ಗಾಗಿ ರಂಗಶಂಕರದಲ್ಲಿ ಮಾಡ್ತಾರೆ, ಅವರು ಅದನ್ನು ಯಾರಿಗೂ ಕೊಡೋದಿಲ್ಲ. ಓಕೆ. ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತಾರೆ. ಓಕೆ. ನಾಟಕ ರಂಗದಲ್ಲಿ ಆ ಸಮಸ್ಯೆ ಇಲ್ಲ. ನಿಮಗೆ ನಾಟಕ ನೋಡಬೇಕು ಅಂದರೆ ನೀವು ರಂಗಭೂಮಿಗೆ ಹೋಗಲೇಬೇಕು. ಆ ಲೆಕ್ಕದಲ್ಲಿ ಅದು ಭಾಳ ಜೀವಂತ. ಓಕೆ. ಸಿನಿಮಾ ರಂಗದಲ್ಲಿ ನಾನು ಹೋಗ್ತೇನೆ. ತುಂಬ ಸಿನಿಮಾಗಳನ್ನು ಮೊಬೈಲ್ನಲ್ಲಿ ಕಳ್ಳತನದಿಂದ ನೋಡ್ತಾರೆ. ಅದು ಒಂದು ಕಡೆ ಅಪರಾಧ, ಭಾಳ ದೊಡ್ಡ ಕಾಪಿರೈಟ್ ಸಮಸ್ಯೆ ಅಲ್ಲೂ ಇದೆ, ಭಾಳ ದೊಡ್ಡ ಅಪರಾಧ. ಅದರಿಂದ ಜನ ಹೊರಗೆ ಬರಬೇಕು. ಮತ್ತು ನಮ್ಮಲ್ಲಿರುವ ದುಡ್ಡು ಡಿಸ್ಟ್ರಿಬ್ಯೂಟ್ ಆದ್ರೇ ಅದು ನಮ್ಮ ಇಕಾನಮಿ, ನಮ್ಮ ದೇಶದ ಇಕಾನಮಿ ಸುಧಾರಿಸೋದು. ಅದರಿಂದ ನನ್ನ ದುಡ್ಡು ಸ್ವಲ್ಪ ಸಿನಿಮಾ ನೋಡಲಿಕ್ಕೆ ಥಿಯೇಟ್ರಿಗೆ ಹೋಗಲಿ, ಅದರಲ್ಲಿ ಏನು, ನನ್ನ ಅಭಿಮಾನದ ನಟ ನಟಿಯರನ್ನು ನೋಡಲಿಕ್ಕೆ ನಾನು ಸ್ವಲ್ಪ ದುಡ್ಡು ಕೊಡ್ತೇನೆ ಥಿಯೇಟ್ರಿಗೆ ಅನ್ನೋ ಮನೋಭಾವ ನಮ್ಮಲ್ಲಿ ಇರಬೇಕು. ನಾವು ಯಾವ್ಯಾವುದಕ್ಕೋ ಖರ್ಚು ಮಾಡ್ತೇವೆ. ಒಳ್ಳೆಯ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿದ್ರೆ ಅದರಲ್ಲಿ ತಪ್ಪೇನು, ಅದು ಒಳ್ಳೆಯ ವಿಷಯ. ಅದರಿಂದ ಸಿನಿಮಾ ಆದಷ್ಟು ನಾವು ಹೊರಗೆ ಹೋಗಿ ನೋಡಬೇಕು ಅಂತ. ಆಮೇಲೆ ಮೊಬೈಲ್ನಲ್ಲಿ ನೋಡಿ ನೀವೇನು ಉದ್ಧಾರ ಆಗೋದಿಲ್ಲ, ನಿಮ್ಮ ಕಣ್ಣು ನೀವೇ ಹಾಳು ಮಾಡ್ಕೊಳ್ತೀರಿ. ಬಿ ರೆಡಿ ಅಷ್ಟೇ. ಮೇಡಮ್, ಈಗ ನಿರ್ದೇಶನ ಅಥವಾ ನಿರ್ಮಾಣ ಮಾಡೋ ಆಸೆ ಏನಾದರೂ ಇದೆಯಾ ನೀವು ಸಿನಿಮಾ ನಾಟಕ? ನೋಡಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, 2 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ. ರಂಗಗೆಳೆಯರೇ ಸೇರ್ಕೊಂಡು ಮಾಡಿದ ಸಿನಿಮಾ. ವೈದೇಹಿಯವರ 3 ಕಥೆಗಳನ್ನು ಸೇರಿಸ್ಕೊಂಡು ಅಮ್ಮಚ್ಚಿ ಎಂಬ ನೆನಪು ಅನ್ನೋದು ಸಾಕಷ್ಟು ಪ್ರಸಿದ್ಧವಾಗಿದೆ ಈ ಸಿನಿಮಾ. ಒಂದಷ್ಟು ಜನ ನೋಡಿದ್ದಾರೆ. ಈಗಲೂ ಅಮೆಝಾನ್ ಪ್ರೈಮಲ್ಲಿ ಇಟ್ ಇಸ್ ಸ್ಟ್ರೀಮಿಂಗ್ ಇನ್, ನೋಡ್ಬೋದು. ಅಮ್ಮಚ್ಚಿ ಎಂಬ ನೆನಪು ವೈದೇಹಿಯವರ 3 ಕಥೆಗಳನ್ನು ಜೋಡಿಸ್ಕೊಂಡು ಮಾಡಿದ ಸಿನಿಮಾ. ಚಂಪಾ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ. ನಮ್ಮದೇ ಪ್ರೊಡಕ್ಷನ್ನ ಇನ್ನೊಂದು ಸಿನಿಮಾ ಕೋಳಿ ಹೆಸರು. ಇದಕ್ಕೆ ಕೂಡ ಸಾಕಷ್ಟು ಅವಾರ್ಡ್ಗಳು ಬಂದಿವೆ. ಅದರ ಸಿನಿಮಾ ಥಿಯೇಟ್ರಲ್ಲಿ ನಡೀಲಿಲ್ಲ, ಹೊರಗಡೆ ಫಿಲ್ಮ್ ಫೆಸ್ಟಿವಲಲ್ಲಿ, ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬೆಸ್ಟ್ ಫಿಲ್ಮ್ ಅವಾರ್ಡ್ ಬಂತದಕ್ಕೆ ಇಂಡಿಯನ್ ಸೆಕ್ಷನ್ನಲ್ಲಿ. ಹಾಗೆಯೇ ಒಟಾವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಅಕ್ಷತಾ ಪಾಂಡವಪುರ್ಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಇಂಡಿಯನ್ ಸೆಕ್ಷನ್, ಚಂಪಾ ಶೆಟ್ಟಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು. ಈ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಆದರೆ ಅವಾರ್ಡುಗಳು ನಿಮಗೆ ದುಡ್ಡು ಕೊಡಲ್ಲ, ನಾವು ಹಾಕಿದ ದುಡ್ಡು ಬಂದಿಲ್ಲ. ಅದರಿಂದ ಪ್ರೊಡಕ್ಷನ್ 2 ಸಿನಿಮಾಗೆ ನಿಂತುಬಿಟ್ಟಿದೆ. ನಿರ್ದೇಶನ ನನ್ನ ಪ್ರಕಾರ, ಇದು ನಾನು ಭಾಳ ನೇರವಾಗಿ ಸರಳವಾಗಿ ಹೇಳ್ತೇನೆ, ನನ್ನ ಪ್ರಕಾರ ನಿರ್ದೇಶಕನಾದವನಿಗೆ ಆ ದವಳಿಗೆ ಮೊದಲಿಗೆ ಬೇಕಾದ್ದು ಕ್ಯಾಮ್ರಾ ಬಗ್ಗೆ ಜ್ಞಾನ. ಕರೆಕ್ಟು. ಅದು ನನ್ನಲ್ಲಿ ಝೀರೋ. ನಾನು ಕ್ಯಾಮ್ರಾ ನೋಡಬಲ್ಲೆ ಅಷ್ಟೇ, ಆದರೆ ಸ್ಟಡಿ ಮಾಡ್ಬೋದು, ಅದರ ಬಗ್ಗೆ ಮಾಡಬಹುದಿತ್ತು. ಆಮೇಲೆ ಎಷ್ಟೋ ವಿಚಾರಗಳು ನಿರ್ದೇಶಕರಿಗೆ ಗೊತ್ತಿರಬೇಕಾಗ್ತದೆ. ವಿತ್ ಲಿಮಿಟೇಷನ್ ಸಿನಿಮಾ ಮಾಡೋದು ನನಗೆ ಒಗ್ಗದ ವಿಚಾರ. ಮಾಡೋದಿದ್ರೆ ಆ ಎಲ್ಲ ನಾಲೆಜ್ಗಳನ್ನು ತಗೊಂಡು ಪೂರ್ತಿ ತೊಡಗಿಸ್ಕೊಂಡು ಸಿನಿಮಾ ಮಾಡಬೇಕು. ಮಾಡಬಾರ್ದು ಅಂತ ಖಂಡಿತ ಇಲ್ಲ, ಬಟ್ ಅಷ್ಟು ಜ್ಞಾನಕ್ಕೆ ನಾನು ಎಲ್ಲಿ ಹೋಗಲಿ, ಆಗತ್ತಾ ನನ್ನಿಂದ ಈ ವಯಸ್ಸಿನಲ್ಲಿ ಇತ್ಯಾದಿಗಳ ಪ್ರಶ್ನೆಗಳೆಲ್ಲ ಇವೆ. ಬಟ್ ತುಂಬ ಒತ್ತಡ ಇದೆ. ನಾವು ಸ್ಪಾನ್ಸರ್ ಮಾಡ್ತೀವಿ, ನೀವು ತುಳು ಸಿನಿಮಾ ಮಾಡಿ, ತುಳುನಲ್ಲಿ ಕಾಮಿಡಿ ಚೆನ್ನಾಗಿ ಮಾಡಿ, ಭಾಳ ಉತ್ಕೃಷ್ಟವಾದ ಕಾಮಿಡಿ ಇದೆ, ತುಳು ಭಾಷೆನೇ ಅಂಥದ್ದು ಅಂತ ಒಂದು ಹೇಳ್ತಾ ಇದ್ದಾರೆ. ಅಂತ ಒಂದು ಸಣ್ಣ ಆಸೆನೂ ನನ್ನಲ್ಲಿದೆ. ಇಲ್ಲ ಅಂತ ಹೇಳಿದರೆ ನನಗೆ ಮೋಸ ಮಾಡ್ಕೊಂಡಾಗುತ್ತೆ. ಬಟ್ ನೋಡಬೇಕು ಮುಂದಿನ ದಿನಗಳಲ್ಲಿ. ಓಕೆ ಮೇಡಮ್, ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಫಿಲಿಮ್ ಚೇಂಬರ್ಗಳು ಹಲವಾರು ಇದ್ದಾವೆ, ಕರ್ನಾಟಕದಲ್ಲೇ ಭಾಳಷ್ಟು ಇದ್ದಾವೆ. ಆ ಚೇಂಬರ್ಗಳಿಂದ ನಿಮ್ಮಂಥ ಕಲಾವಿದರಿಗೆ ಯಾವ ರೀತಿ ಸಹಾಯ ಆಗ್ತಾ ಇದೆ, ಏನಾದರೂ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕ್ಷಮಿಸಿ, ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ. ಅದರಿಂದ ನಾನು ಏಕದಮ್ ಆಪಾದನೆ ಮಾಡೋದು ಸರಿಯಾಗಲ್ಲ. ಓಕೆ. ಬಟ್ ಎಷ್ಟೋ ಜನ ಯಂಗ್ಸ್ಟರ್ಸ್ ಬರ್ತಾರೆ ನನ್ನ ಹತ್ರ, ಮೇಡಮ್ ಯಾರಾದರೂ ಪ್ರೊಡ್ಯೂಸರ್ ಸಿಗ್ತಾರಾ, ನನ್ನಲ್ಲಿ ಕತೆ ಇದೆ, ಒಂದು ಅವ್ರ ಕತೆ ನಾನು ಹೇಳ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ ಅಂಥವ್ರು ಯಾರಾದರೂ ಇದ್ದಾರಾ? ನಿಜ ಹೇಳ್ತೇನೆ, ನಾನು ಬಹಳ ಅಸಹಾಯಕತೆ ಫೀಲ್ ಮಾಡ್ತೀನಿ. ಅಂದರೆ ಟ್ಯಾಲೆಂಟಿಗೆ ನಮ್ಮಲ್ಲಿ ಏನೂ ಕಮ್ಮಿ ಇಲ್ಲ, ಸಾಕಷ್ಟು ಟ್ಯಾಲೆಂಟ್ ಇದೆ. ಬಟ್ ಆ ಟ್ಯಾಲೆಂಟನ್ನು ಪೋಷಿಸಿ ಬೆಳೆಸುವ ಇಚ್ಛಾಶಕ್ತಿ ನಮ್ಮಲ್ಲಿ ಎಷ್ಟು ಸರ್ಕಾರಿ ಖಾತೆಗಳಿಗೆ ಇವೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಈವನ್ ನಮಗೆ ಬರಬೇಕಾದ ಯಾವ ಸಬ್ಸಿಡಿ ದುಡ್ಡಿದೆ ಅದು ಕೂಡ ಸುಲಭದಲ್ಲಿ ಬರಲ್ಲ ಸರ್. ಭಾಳ ಕಷ್ಟಪಡಬೇಕಾಗುತ್ತೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಆದ್ದರಿಂದ ಪಾಪ ಬಡಪಾಯಿಗಳು ಏನು ಮಾಡ್ತಾರೆ, ಅವರ ಕಥೆಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ. ನಾನು ಮತ್ತೆ ಸಲ್ಯೂಟ್ ಟು ದ
ಟ್ಯಾಲೆಂಟ್ಸ್ ದ ಯಂಗ್ಸ್ಟರ್ಸ್ ಹ್ಯಾವ್. ಓಕೆ ಅವರನ್ನು ನಾವು ಪೋಷಿಸಬೇಕಾಗಿದೆ. ನನ್ನ ಹತ್ರ ದುಡ್ಡಿದ್ದಿದ್ರೆ ನಾನೇ ಮಾಡ್ತಿದ್ದೆ, ಅದು ಸಾಧ್ಯ ಆಗ್ತಾ ಇಲ್ಲ. ಐ ಆಮ್ ಎ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಓಕೆ ಮೇಡಮ್, ಈಗ ಇಂದಿನ ಯುವ ಕಲಾವಿದರಿಗೆ ನೀವು ಏನು ಸಲಹೆ ಕೊಡಲು ಇಚ್ಛಿಸ್ತೀರಾ ಮೇಡಮ್? ಪ್ರಾಮಾಣಿಕತನ ನಟ ನಟಿಯರಲ್ಲಿರಬೇಕಾದ ಬಹಳ ಮುಖ್ಯವಾದ ಗುಣ. ಕಲಾವಿದರಿಗಿರಬೇಕಾದ ಗುಣನೇ ಪ್ರಾಮಾಣಿಕತೆ. ಅದರಿಂದ ಒಂದು ಹೆಜ್ಜೆ ಆ ಕಡೆ ಇಡಬೇಡಿ. ಅವಕಾಶಗಳು ತುಂಬ ಇವೆ ಇತ್ತೀಚೆಗೆ. ಬಹುಶಃ ಆಗ ನಾವು ಸೋಷಲ್ ಮೀಡಿಯಾ ಬಗ್ಗೆ ಮಾತಾಡಿದ್ವಿ. ಅಂದರೆ OTT ಪ್ಲ್ಯಾಟ್ಫಾರ್ಮ್ ಆಗಲಿ ಯಾವುದೇ ಆಗಲಿ ಎಷ್ಟು ಹಾನಿ ಮಾಡುತ್ತೋ ಅಷ್ಟೇ ಕೆಲವು ಒಳ್ಳೆಯ ಅಂಶಗಳನ್ನು ಕೂಡ ನಮ್ಮ ಯುವ ಕಲಾವಿದರಿಗೆ ಕೊಟ್ಟಿದೆ ಅಂತ ನಂಗೆ ಅನಿಸುತ್ತೆ. ಎಷ್ಟೋ ಜನ ಈ ರೀಲ್ಸ್ ಮಾಡಿ ಅಲ್ಲಿ ಅವರ ಟ್ಯಾಲೆಂಟುಗಳನ್ನು ಬೆಳಕಿಗೆ ತಂದು ಮೇ ಬಿ ಅವರು ದೊಡ್ಡ ಕಲಾವಿದರಾಗಿ ಬೆಳೆಯೋದಕ್ಕೆ ಅವಕಾಶ ಇದೆ. ಅದು ಎಷ್ಟು ಜನ ಬೆಳೆಸ್ತಾರೆ ಅನ್ನೋದು ಮತ್ತೆ ಪ್ರಶ್ನೆ. ಬಟ್ ಪ್ರಾಮಾಣಿಕತನ ಬಿಡಬೇಡಿ, ಸಿನ್ಸಿಯರ್ ಆಗಿರಿ. ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡಿ. ಎಲ್ರಿಗೂ ಕಷ್ಟಪಟ್ಟವರಿಗೆ ಯಾರಿಗೂ ಯಾವತ್ತೂ ಮತ್ತೆ ಕಷ್ಟ ಸಿಕ್ಕಿದ್ದಿಲ್ಲ. ಸುಗಮ ಆಗಿದೆ ದಾರಿ, ಅದನ್ನು ಪಾಲಿಸಿ ಅಂತ ಹೇಳ್ತೀನಿ. ನೀವು ಕಲಾವಿದರಾಗಿದ್ದೀರಿ, ನೀವು ಯಾರನ್ನಾದರೂ ತುಂಬ ಇಷ್ಟಪಡ್ತೀರಾ? ಹಿರಿಯ ಕಲಾವಿದೆ, ನಮ್ಮ ಕನ್ನಡ ಚಿತ್ರರಂಗ ಇರ್ಬೋದು, ಹಿಂದಿ ಚಿತ್ರರಂಗ ಇರ್ಬೋದು, ಯಾರಾದರೂ ಒಬ್ರದ್ದು ಹೆಸರು ಹೇಳೋಕ್ಕಾಗತ್ತಾ? ನಾನು ಹಿಂದಿಯಲ್ಲಿ ತುಂಬ ಇಷ್ಟಪಟ್ಟದ್ದು ಸ್ಮಿತಾ ಪಾಟೀಲ್ ಮತ್ತು ಶಬನಾ ಆಜ್ಮಿ. ಓಕೆ. ಹಾಗೆ ದೀಪ್ತಿ ನಾವಲ್, ಒಳ್ಳೆ ಹಾಗೆ ತುಂಬ ಜನ ಇದ್ದಾರೆ. ಬಟ್ ಈ ಇಬ್ಬರು ನಟಿಯರು, ಅದು ನಾನು ಬಹುಶಃ ಆ ಸಿನಿಮಾ ನೋಡ್ತಿದ್ದ ಕಾಲದಲ್ಲಿ ಅವರ ಸಿನಿಮಾ ಹೆಚ್ಚು ಸಿಕ್ತು. ಆಮೇಲೆ ನಸರುದ್ದೀನ್ ಶಾ, ಇವತ್ತಿಗೂ ನನ್ನ ಹಾಟ್ ಫೇವ್ರೆಟ್ ಅಂದರೆ ನಸರುದ್ದೀನ್ ಶಾ. ಅದ್ಭುತ ನಟ. ಅವರನ್ನು ಸ್ಟೇಜಲ್ಲೂ ನೋಡಿದ್ದೇನೆ, ಸಿನಿಮಾದಲ್ಲೂ ನೋಡಿದ್ದೇನೆ. ಕನ್ನಡದಲ್ಲಿ ಮೇಡಮ್? ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯಕ್ಕಿಂತಲೂ ನನಗೆ, ನಾನು ಆಗಲೇ ಹೇಳಿದ ಹಾಗೆ, ಅವರ ಸರಳತನ, ಅದಕ್ಕೆ ಎಣೆ ಇಲ್ಲ, ಯಾರೂ ಎದುರಿಲ್ಲ. ಅಷ್ಟು ದೊಡ್ಡ ಕಲಾವಿದ, ಎಷ್ಟು ಡೌನ್ ಟು ಅರ್ತ್ ಇದ್ದರು ಅಂದರೆ ಅವರನ್ನು ತುಂಬ ಇಷ್ಟಪಟ್ಟಿದ್ದೇನೆ. ಅವರ ಸಿನಿಮಾಗಳನ್ನು ಕೂಡ ಸಾಕಷ್ಟು ನೋಡಿದ್ದೇನೆ. ಅವರ ಅಭಿನಯನೂ ನನಗೆ ತುಂಬ ಇಷ್ಟ. ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನು ಹೇಳಲಿಕ್ಕೆ? ಇನ್ನೂ ಒಂದೇನು ಅಂದರೆ ಅನಂತ್ನಾಗ್ ನನಗೆ ಭಾಳ ಇಷ್ಟ. ಕಂಪ್ಯಾರಿಟಿವ್ಲಿ ನಾನು ಅನಂತ್ನಾಗ್ ಅಭಿನಯವನ್ನು ಹೆಚ್ಚು ಇಷ್ಟಪಡ್ತೇನೆ ಅಂತ ಹೇಳ್ಬೋದು. ರಾಜ್ಕುಮಾರ್ ಡೌನ್ ಮಾಡೋದಲ್ಲ, ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಆರಾಧ್ಯರು ನಮಗೆಲ್ಲರಿಗೂ. ಆದರೆ ತೀರಾ ಇಂಡಿವಿಜುವಲ್ ಆಗಿ ನೋಡಿದರೆ ನಾನು ಅನಂತ್ನಾಗ್ ಅವರ ಅಭಿನಯ ಶೈಲಿ ಇದೆ, ತೀರಾ ಸರಳ. ಅವ್ರು ಏಕದಮ್ ನ್ಯಾಚುರಲ್ ಆಗಿ ಮಾಡಿಬಿಡ್ತಾರೆ, ಅದು ನನಗೆ ತುಂಬ ಇಷ್ಟ. ಕೊನೆಯದಾಗಿ ತಾವು ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ವೀಕ್ಷಕರೇ, ಸಿನಿಮಾ ರಂಗ ನಿಮ್ಮನ್ನೆಲ್ಲ ಬಹಳ ರಂಜಿಸಿದೆ. ಅದನ್ನು ನೀವು ಪೋಷಿಸಬೇಕಾದ್ದು ಭಾಳ ಮುಖ್ಯ. ದಯವಿಟ್ಟು ಒಳ್ಳೆಯ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಅವರು ಯಾವತ್ತೂ ನಿಮ್ಮನ್ನು ನಿರಾಶೆಗೊಳಿಸೋದಿಲ್ಲ. ನಿಮಗೆ ಎಂಟರ್ಟೈನ್ಮೆಂಟ್ ಯಾವತ್ತೂ ಕೊಡ್ತಾರೆ. ದಯವಿಟ್ಟು ಮೇಡಮ್, ಪ್ರಮೋದ್ ನ್ಯೂಸ್ ವಾಹಿನಿಗೆ ನೀವು ಸಂದರ್ಶನ ಕೊಡೋದಕ್ಕೆ ಧನ್ಯವಾದಗಳು. ನೀವು ಇದೇ ರೀತಿ ಮೇಲೆ ಬರಬೇಕು ಸಿನಿಮಾ ಇಂಡಸ್ಟ್ರಿಯಲ್ಲಿ, ನಾಟಕ ರಂಗದಲ್ಲಿ, ಹಾಗೂ ಇನ್ನಿತರ ಪ್ರಶಸ್ತಿಗಳು ಬರಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಂತೀವಿ. ಸರ್, ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.